ನಮಸ್ಕಾರ ವೀಕ್ಷಕರೇ, ಇದು ವಾಯ್ಸ್ ಆಫ್ ವಿಜಯನಗರ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿ ಶ್ರೀರಾಮದೇವ ಜಾತ್ರಾ ಮಹೋತ್ಸವವು ಅತ್ಯಂತ ಸಡಗರದಿಂದ ನೆರವೇರಿತು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿ ಶ್ರೀರಾಮದೇವ ಜಾತ್ರಾ ಮಹೋತ್ಸವವು ಅತ್ಯಂತ ಸಡಗರದಿಂದ ನೆರವೇರಿತು. ಭಕ್ತಿ, ಅಭಿವೃದ್ಧಿ ಹಾಗೂ ಸಾಮಾಜಿಕ ಸೇವೆಯ ತ್ರಿವೇಣಿ ಸಂಗಮಕ್ಕೆ ಈ ಬಾರಿ ಪಟ್ಟಣ ಸಾಕ್ಷಿಯಾಯಿತು. ಶ್ರೀ ಶಾಲಿವಾಹನ ಶಕೆ 1947ರ ಪರಾಭವ ನಾಮ ಸಂವತ್ಸರದ ಅಂಗವಾಗಿ ಆಯೋಜಿಸಲಾಗಿದ್ದಂಥ ಈ ಮಹೋತ್ಸವವು ಮಾರ್ಚ್ 27ರ ಶುಕ್ರವಾರದಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಚಾಲನೆ ಪಡೆದುಕೊಂಡಿತು. ದೇವಸ್ಥಾನದ ಆವರಣದಲ್ಲಿ ಸಂಕಲ್ಪ ಪೂಜೆ, ರಕ್ಷಾಯಂತ್ರ ಪೂಜೆ, ಪುಟ್ಟ ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಹಾಗೂ ಸಂತಾನ ಬಾಲಕೃಷ್ಣ ಹೋಮಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ದೇವಸ್ಥಾನದ ಅಭಿವೃದ್ಧಿ ದೃಷ್ಟಿಯಿಂದ ಮುಜರಾಯಿ ಇಲಾಖೆಯ ವತಿಯಿಂದ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರ ಮುಂದಾಳತ್ವ ಹಾಗೂ ದಿವಂಗತ ಎಂಪಿ ರವೀಂದ್ರ ಅವರ ವಿಶೇಷ ಸಹಕಾರದೊಂದಿಗೆ ಶ್ರೀರಾಮದೇವರ ಅಡುಗೆ ಕೊಠಡಿ ಮತ್ತು ನೂತನ ಭವನದ ಉದ್ಘಾಟನೆ ನೆರವೇರಿತು. ಜಾತ್ರೆಯ ಮತ್ತೊಂದು ವಿಶೇಷವಾಗಿ ಕಳೆದ 1990ರಿಂದ ನಡೆದು ಬಂದಿರುವಂತೆ ಈ ಬಾರಿಯೂ 7 ನವಜೋಡಿಗಳು ಶ್ರೀಗಳ ಆಶೀರ್ವಾದದೊಂದಿಗೆ ಸಪ್ತಪದಿ ತುಳಿದರು. ನೂತನ ದಂಪತಿಗಳಿಗೆ ಶ್ರೀರಾಮ ಸನ್ಮಂಗಲಂ ಟ್ರಸ್ಟ್ ವತಿಯಿಂದ ತಾಳಿ, ಕಾಲುಂಗುರ ಹಾಗೂ ಬಟ್ಟೆಗಳನ್ನು ವಿತರಿಸಲಾಯಿತು. ಏಪ್ರಿಲ್ 2ರಂದು ನಡೆದ ಬೃಹತ್ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ರಥವೆಳೆದು ಪುನೀತರಾದರು. ಜಾತ್ರೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವು ಸಾರ್ವಜನಿಕರಿಗೆ ಸಹಕಾರಿಯಾಯಿತು. ಧರ್ಮದರ್ಶಿಗಳಾದ ಶ್ರೀ ಡಾಕ್ಟರ್ ರಾಮಸ್ವಾಮಿ ರಾಕೇಶಿ ಅವರ ಮಾರ್ಗದರ್ಶನದಲ್ಲಿ ಸಮಸ್ತ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನಗೊಂಡವು. ವರದಿ ಶಿವರಾಜ್ ಪಾಟೀಲ್, ಹೂವಿನಹಡಗಲಿ, ವಾಯ್ಸ್ ಆಫ್ ವಿಜಯನಗರ.